ಅದು ನಾವು ಬಸ್ಸಲ್ಲೆಲ್ಲ ಹಾಗೆ ಹೋಗ್ತೀವಿ. ಇದು ಹಳೆ ಪಂಬನ್ ಬ್ರಿಡ್ಜು, ನಾವಿರೋದು ಇವಾಗ ಹೊಸ ಪಂಬನ್ ಬ್ರಿಡ್ಜ್. ವಾಟೆ ವ್ಯೂ. ರಾಮೇಶ್ವರಂಗ ಐಲ್ಯಾಂಡ್ ಅಂತ ಕರೀತಾರೆ. ಯಾಕಂತಂದ್ರೆ ಯಾರ್ಯಾರು ಟ್ರೈನ್ ಲವರ್ಸ್ ಇದ್ದಿರಲ್ಲ 100% ಅವ್ರಿಗೆ ಈ ಸೌಂಡ್ ಇಷ್ಟ ಆಗಲ್ಲ. ಇವ ಅರೆ ಛೋಟೆ ಇಲ್ಲೇ ಸೂಸು ಮಾಡತ್ತ ನನ್ನ ಮುಂದೆ ನೋಡ್ರಿ. ನಮ್ಮ ಜನಗಳು ರೈಲ್ವೆ ಸ್ಟೇಷನ್ನಾಗ ಬಟ್ಟಿಗಳು ಒಣಗ್ಲತ್ತಾರ. ಓನ್ಲಿ 2 minutes ಹಾಲ್ಟ್ ಅದ. ವಾಟರ್ ತಗೋತೀನಿ, ವಾಟರ್ ಬರಲ್ಲ ಏನು ಬರೋದಿಲ್ಲ. ಇಲ್ಲಿ ನೋಡ್ರಿ ಎಸ್ಟಾಬ್ಲಿಷ್ಡ್ ಆಗಿರೋದು ಇಂಟ್ರಲ್ ಕೋಚ್ ಫ್ಯಾಕ್ಟ್ರಿ ಚೆನ್ನೈ. ಈ ರೈಲ್ವೆ ಸ್ಟೇಷನ್ ಮತ್ತೆ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಅಂತಂದ್ರೆ ಇಲ್ಲಿ ನೋಡ್ರಿ. ಹಲೋ ಸ್ನೇಹಿತರೆ, ಮತ್ತೊಂದು ಹೊಚ್ಚ ವ್ಲಾಗ್ ತಗೊಂಡು ನಿಮ್ಮ ಮುಂದೆ ಬಂದ್ಬಿಟ್ಟಿನಿ. ನಾನು ಸಾವನು, ನೀವು ನೋಡ್ತೀರಿ ಸಾವನ್ ಔಟ್ಡೋರ್ಸ್ ಯೂಟ್ಯೂಬ್ ಚಾನಲ್. ನಿಮ್ಗೆ ಆಲ್ರೆಡಿ ಟೈಟಲ್ ಥಂಬ್ನೇಲ್ ನೋಡಿ ಗೊತ್ತಾಗಿರ್ತದ ನಾನು ಯಾವ ಜರ್ನಿ ಮಾಡ್ತೀನಿ ಅಂತ. ಇವತ್ತು ನಾನು ರಾಮೇಶ್ವರಮಿಂದ ತಾಂಬರಂ ಅಂದ್ರೆ ಚೆನ್ನೈ ರೈಲ್ವೆ ಸ್ಟೇಷನ್. ತಾಂಬರಂ ಅಂತ ಒನ್ ಆಫ್ ದಿ ಕನೆಕ್ಟಿಂಗ್ ಸ್ಟೇಷನ್ ಆಗ್ತದ ಚೆನ್ನೈಗ. ಇದೇನಾಗುತ್ತಂದ್ರೆ ಈವ್ನಿಂಗ್ 4 ಗಂಟೆಗೆ ಡಿಪಾರ್ಟ್ ಆಯ್ತು ಅಂತ ಕೊಡ್ರಿ. ಅಲ್ಲಿ ಅರ್ಲಿ ಮಾರ್ನಿಂಗ್ 3:45 ರೀಚ್ ಮಾಡ್ತಾನ ತಾಂಬರಂ ರೈಲ್ವೆ ಸ್ಟೇಷನ್. ಇದು ಯಾವ ರೀತಿ ಇರ್ತದ ವ್ಲಾಗ್ ಅಂತಂದ್ರೆ, ಇಲ್ಲಿಂದ ನಾನು ರಾಮೇಶ್ವರಂ ಇಂದ ಪಂಬನ್ ಬ್ರಿಡ್ಜ್ ನಾನು ಕವರ್ ಮಾಡಕ್ ಬಂದೀನಿ. ಇವಾಗ ನೋಡ್ತಿರ್ಬೋದು ನಾನು ರೈಲ್ವೆ ಸ್ಟೇಷನ್ ಹೋಗ್ತಾ ಇದೀನಿ. ರಾಮೇಶ್ವರಂ ಕೋಡ್ ಬಂದ್ಬಿಟ್ಟು RMM ಸ್ಟೇಷನ್ ಕೋಡ್, ತಾಂಬರಂದು TBM ಆಗ್ತದ. ಸೊ ಟೋಟಲ್ ನಿಮ್ಗೆ ಫೇರ್ ಹೇಳ್ಬೇಕಂದ್ರೆ ನಂಗೆ 950 rupees ಏನೋ ಆಗ್ತದೆ. 3 ಟೈರ್ AC ಬುಕ್ ಮಾಡಿದೀನಿ. ಸೊ ನಿಮ್ಗೆ A to Z ಈ ವ್ಲಾಗ್ ಅಲ್ಲಿ ತಿಳಿಸ್ಕೊಡ್ತೀನಿ. ಪಂಬನ್ ಬ್ರಿಡ್ಜ್ ಫುಲ್ ವ್ಯೂ ಪ್ಲಸ್ ನಿಮ್ಗೆ ಟೋಟಲ್ ಎಕ್ಸ್ಪೀರಿಯನ್ಸ್ ಹೇಳ್ತೀನಿ. ಬನ್ನಿ ಇಲ್ಲಿಂದ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ನಾನು ರಾಮೇಶ್ವರಂ ಏನಕ್ಕೆ ಬಂದೆ ಅಂತಂದ್ರೆ, ಸ್ಪೆಷಲಿ ಈ ಟ್ರೈನ್ ನ ಕವರ್ ಮಾಡಕ ರಾಮೇಶ್ವರಂ ಬಂದಿನಿ. ನನ್ನ ಪ್ರೀವಿಯಸ್ ವ್ಲಾಗ್ಗಳು ಟೋಟಲ್ ಎಲ್ಲಿಂದ ಅಂದ್ರೆ ನಾನು ಹೈದರಾಬಾದ್ ಇಂದ ರಾಮೇಶ್ವರಂ ಬಂದಿನಿ. ವೋಲೋ 9600 ಬಂದಿನ. ಅದು ವ್ಲಾಗ್ನ ಎಂಜಾಯ್ ಮಾಡಿ ಅಂತ ಹೇಳ್ತಾ, ಪ್ರೆಸೆಂಟ್ ನಾನು ಲೋಕಲ್ ರಾಮೇಶ್ವರಂದು ಏನೇನು ಪ್ಲೇಸಸ್ನ ವಿಸಿಟ್ ಮಾಡ್ಬೋದು, ಯಾವ್ಯಾವ ಪ್ಲೇಸಸ್ನ ವಿಸಿಟ್ ಮಾಡ್ಬೋದು ಕಡಿಮೆ ಕಾಸ್ಟ್ ಅಲ್ಲಿ ಎಲ್ಲ ಪ್ರೀವಿಯಸ್ ವ್ಲಾಗ್ ಅಲ್ಲಿ ಇದೆ. ಹೋಗಿ ನನ್ನ ಚಾನಲ್ಗೆ ವಿಸಿಟ್ ಮಾಡಿ ಚೆಕ್ಔಟ್ ಮಾಡಿ ಅಂತ ಹೇಳ್ತಾ, ಇವಾಗ ನಾನು ರಾಮೇಶ್ವರಂ ಪಂಬನ್ ಬ್ರಿಡ್ಜ್ ನ ಕವರ್ ಮಾಡ್ತಾ ಇದ್ದೀನಿ. ಇದು ಎಸ್ಟಾಬ್ಲಿಷ್ ಟ್ರ್ಯಾಕ್ ಓಪನ್ ಆಗಿರೋದು 6th April 2025 ಪಂಬನ್ ಬ್ರಿಡ್ಜ್. ಇದೇ ನೋಡ್ರಿ ರಾಮೇಶ್ವರಂ ರೈಲ್ವೆ ಸ್ಟೇಷನ್. ಫುಲ್ ಎಲ್ಲ ಕನ್ಸ್ಟ್ರಕ್ಷನ್ ಅದ. ಫುಲ್ ಇಂದ ಭಾರಿ ಮಾಡತ್ತಾರ ಅನ್ಸ್ ಕಾಣತ್ತದ ನೋಡ್ರಿ. ಎಲ್ಲಿ ರೈಲ್ವೆ ಸ್ಟೇಷನ್ ಅನ್ಸಲ್ಲ, ಇದು ಫುಲ್ ಎಲ್ಲ ವರ್ಕಿಂಗ್ ನಾಗ ಅದೆಲ್ಲ ಫುಲ್ ಕನ್ಸ್ಟ್ರಕ್ಷನ್. ಈ ಕಡೆಯಿಂದ ಎಂಟ್ರಿ ಅದ, ಈ ಕಡೆಯಿಂದ ಹೋಗಿ ಎಂಟ್ರಿ ಅದ ನೋಡ್ರಿ. ಇಲ್ಲಿಂದ ಎಂಟ್ರಿ ಮಾಡಿ ತೋರಿಸ್ತೀನಿ ಬರ್ರಿ ನಾನು. ಇಲ್ಲ ನೀವು ಏನೇ ಆಟೋ ಮಾಡ್ಕೊಂಡು ಬರೋದ್ರೆ ಆಟೋ ಮಾಡ್ಕೊಂಬರ್ರಿ, ಡೈರೆಕ್ಟ್ ಹೋಗ್ತೀರಿ. ಹಿಂಗೆ ಬಂದ್ರಿ ಅಂತ ತಿಳ್ಕೊಡ್ರಿ. ಇಲ್ಲಿ ಏನೇನು ಕೊಡ್ತಾರೆ ನೋಡ್ರಿ. ಇಲ್ಲೆಲ್ಲ ಬುಕಿಂಗ್ ಆಫೀಸ್ ಅದ. ಪ್ಲಾಟ್ಫಾರ್ಮ್ ಸಿಸ್ಟಮ್ ಅಂದ್ರೆ 1 2 3 4ಗಳು, ಓನ್ಲಿ 4 ಪ್ಲಾಟ್ಫಾರ್ಮ್ಗಳು ಅದಾವ. ರಿಟೈರಿಂಗ್ ರೂಮ್ ಅದಾವ, ಕ್ಲಾಕ್ ರೂಮ್ ಅದ, ವೇಟಿಂಗ್ ಹಾಲ್ ಅದ, AC ವೇಟಿಂಗ್ ಹಾಲ್ ಅದ, ಪಾರ್ಸಲ್ ಆಫೀಸ್ ಅದ. ಇದೆಲ್ಲ ಈ ರೀತಿ ಅದ ನೋಡ್ರಿ. ಹಿಂಗೆ ಬರ್ರಿ ನೋಡ್ರಿ. ಇದೇ ನೋಡ್ರಿ ರಾಮೇಶ್ವರಂ ರೈಲ್ವೆ ಸ್ಟೇಷನ್. ಈ ರೈಲ್ವೆ ಸ್ಟೇಷನ್ ಮತ್ತೆ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಅಂತಂದ್ರೆ, ಇಲ್ಲಿ ನೋಡ್ರಿ, ಇಲ್ಲಿ ಲಾಸ್ಟ್ ಯಾವ ಟ್ರೈನ್ಗಳು ಬರಲಿ ಲಾಸ್ಟ್ ಇಲ್ಲೇ ಎಂಡ್ ಆಗ್ತದ. ಇದು ಬೇಸಿಕಲಿ ಹೇಳ್ಬೇಕಂದ್ರೆ ಟರ್ಮಿನಲ್ ರೈಲ್ವೆ ಸ್ಟೇಷನ್ ಅಷ್ಟೇ. ಇಲ್ಲಿಂದ ಮುಂದೆ ಯಾವುದು ಟ್ರ್ಯಾಕು ಇಲ್ಲ, ಯಾವುದು ಸ್ಟೇಷನು ಇಲ್ಲ. ಡೈರೆಕ್ಟ್ ಈ ಕಡೆ ಬಂದು ಇಲ್ಲಿಗೆ ಲೋಕಲ್ ರಿವರ್ಸಲ್ ಮಾಡ್ಕೊಂಡು ರಿವರ್ಸ್ ಹೋಗಬೇಕು ಮತ್ತೆ ಮಧುರೈ ಸೈಡ್. ಇವಾಗ AC ಲಾಂಜ್ ಅದ. ಇಲ್ಲಿ AC ಲಾಂಜ್ನಾಗ ತೋರ್ಸಿನ್ ಬರ್ರಿ AC ಲಾಂಜ್ ಯಾವ ರೀತಿ ಇರೋದ ಅಂತ. ನಾ ಟ್ರೈ ಮಾಡಿಲ್ಲ, ಫಸ್ಟ್ ಟೈಮ್ ಬರ್ಲತ್ತೀನಿ. AC ವೇಟಿಂಗ್ ರೂಮ್ 1 hourಗೆ 20 rupees ಅಂತ. AC ಲಾಂಜ್ ಅದ, ಬಟ್ ಎಲ್ಲ ಫುಲ್ ಪ್ಯಾಕ್ ಅವ. ಜನಗಳು ಫುಲ್ ತುಂಬ ಕುಂತಾರಲ್ಲ, ಒಂದು ಸೀಟ್ ಇಲ್ಲ ಒಳಗೆ. ಎಷ್ಟು ಸಣ್ಣದು ಮಾಡ್ಯಾವ ಮತ್ತೆ ಯಾಕೆ ಮಾಡ್ಯಾವ ಗೊತ್ತಿಲ್ಲ. ಕಡೆ ನೋಡಿದ್ರಿ ಅಂದ್ರೆ ರಿಟೈರ್ಡ್ ರೂಮ್ಸ್ ಅವೆಲ್ಲ ನೋಡ್ರಿ. ಮ್ಯಾಲಿಂದ ವ್ಯೂ ಹಿಂಗ್ ಅದ. ಯಾವ್ದು ಲೋಕೋಮೇಟಿವ್ ಇಲ್ಲಿ ತಗ ಬರಲ್ಲ, ಏನಿದ್ರು ರಿವರ್ಸೇ. ಅಲ್ಲೇ ಬರಬೇಕು, ಅಲ್ಲೇ ರಿವರ್ಸ್ ಮಾಡ್ಕೋಬೇಕು, ಅಲ್ಲೇ ಹೋಗ್ಬೇಕು. ಇಲ್ಲಿವರೆಗೂ ಯಾವ್ದು ಲೋಕೋಮೇಟಿವ್ ಬರಕ್ಕೆ ಆಗಲ್ಲ, ಯಾಕಂದ್ರೆ ಇದು ಟರ್ಮಿನಲ್ ಅದು. ಅಲ್ಲಿ 20 rupees ಕೊಟ್ಟು ನಾವು AC ಕೊಡ್ತೀವಿ ನೋಡ್ರಿ. ಇದೇ AC ಇದ್ದಂಗೆ ಅದ. ಫುಲ್ ಕೂಲ್. ಅಣ್ಣ ಎಷ್ಟು ಭಾರಿ ಮಾಡ್ಕೊಂಡ ನೋಡ್ರಿ ಇಲ್ಲಿ ಬಾಜು. ರಾಮೇಶ್ವರಂ ಇವಣ್ಣ ಅರೆ ಛೋಟೆ ಈ ಕಣ್ಣಲ್ಲಿ ಇನ್ನೀ ಏನೇನು ನೋಡ್ಬೇಕೋ ಕಾಣೆ. ಅಣ್ಣ ಅಂಜು ಓಡೋದವ. ಇಲ್ಲೇ ಸೂಸು ಮಾಡತ್ತ ನನ್ನ ಮುಂದೆ ನೋಡ್ರಿ. ನಮ್ಮ ಜನಗಳು ರೈಲ್ವೆ ಸ್ಟೇಷನ್ನಾಗ ಬಟ್ಟಿಗಳು ಒಣಗ್ಲತ್ತಾರ. ಇದು ನಮ್ಮ ದೇಶ ರೀ, ನಾವು ಕಟ್ಟಿರೋ ದೇಶ ಇದು. ಇಲ್ಲಿ ನೋಡ್ರಿ ಬಗ್ಗಿಗಳು ಇರ್ತಾವ ರಾಮೇಶ್ವರ ರೈಲ್ವೆ ಸ್ಟೇಷನ್ನಾಗ. ಬಗ್ಗಿಗಳು ಯೂಸ್ ಮಾಡೋದಂದ್ರೆ ಏಜ್ ಆಗಿರೋ ಬಗ್ಗಿಗಳು ಯೂಸ್ ಮಾಡ್ಬೋದು, ಅವೈಲೇಬಲ್ ಇರ್ತದ. ಇದೇ ನೋಡ್ತಿರಲ್ಲ, ಇದೇ ನೋಡ್ರಿ ಟ್ರೈನ್ 16103 ಏನೈತಂದ್ರೆ ಇದು ತಾಂಬಾರಂ ಇಂದ ಏನಾಗ್ತದ ರಾಮೇಶ್ವರಂ ಬರ್ತದ. ಮತ್ತೆ 16104 ಏನದಲ್ಲ ಇದು ರಾಮೇಶ್ವರದಿಂದ ತಾಂಬಾರಂ ಹೋಗ್ತದ. ಇವೆಲ್ಲ ನ್ಯೂ ಬೋಗಿಗಳು. ಇವೆಲ್ಲ ನೋಡ್ತಿರಲ್ಲ ನ್ಯೂ ಬೋಗಿಗಳು. ಇವೆಲ್ಲ ಫುಲ್ ನೀಟ್ ಆ್ಯಂಡ್ ಕ್ಲೀನ್ ಅದ. ಯಾಕಂದ್ರೆ ಹೊಸದಲ್ಲ, ಹೊಸದಿಂದ ನೀಟ್ ಆ್ಯಂಡ್ ಕ್ಲೀನ್ ಅದ. ಇವೆಲ್ಲ ಬೋಗಿಗಳು ಸೇಮ್ ನೋಡಿ, ಫುಲ್ ಹೊಸದು. ಈ ಕಡೆ ನಮ್ಮ ಟ್ರೈನ್ ಅದ, ಈ ಕಡೆ ಮತ್ತೊಂದು ಸೇಮ್ ಕೂಡ ಇದು ಪ್ಲೇಸ್ ರಾಮೇಶ್ವರಂ ಚೆನ್ನೈ ಎಗ್ಮೋರ್. ರಾಮೇಶ್ವರಂ ಮತ್ತು ಚೆನ್ನೈ ಎಗ್ಮೋರ್ ಹೋಗೋ ಟ್ರೈನ್ ಅದ ಇದು. ಇದು ನೋಡ್ರಿ ಬೋಗಿಗಳ ಬಗ್ಗೆ ಹೇಳ್ಬೇಕಂತಂದ್ರ, ಒಂದೇ ಬೋಗಿ ಸೆಕೆಂಡ್ AC, ಮುಂದೆ 2 ಹಿಂದೆ 2 ಜನರಲ್ ಬೋಗಿಗಳು ಇರ್ತಾವ. 5 ಹೇಳ್ಬೇಕಂದ್ರ ನಾರ್ಮಲ್ ಸ್ಲೀಪರ್ ಬೋಗಿಗಳು ಇರ್ತಾವ. ಸೊ ನಂದು ಬಂದ್ಬಿಟ್ಟು ಇವಾಗ ನಂದು ಯಾವ್ದಂದ್ರ ನಂದು B2 47 ಅದ. ಸೈಡ್ ಲೋವರ್ ಆಗ್ಯದ ಅಂದ್ರೆ ಟ್ರೈನ್ ನಂದು ಇದು ಬುಕ್ ಸೈಡ್ ಲೋವರೇ ಬುಕ್ ಮಾಡಿದೆ. ಸೈಡ್ ಲೋವರ್ ಆಗ್ಯದ.
ಒಂದು ಹೇಳ್ಬೇಕಂದ್ರೆ 3 ಟೈರ್ AC ಬುಕ್ ಮಾಡಿದ್ದೀನಿ. ನಾನು ಇವತ್ತು 8 ಜರ್ನಿ ಮಾಡ್ತಾ ಇದ್ದೀನಿ ರಾಮೇಶ್ವರಮಿಂದ ತಾಂಬಾರಂವರೆಗೂ. ಇದು 8 ಜರ್ನಿ ಇಲ್ಲಿಂದ ಸ್ಟಾರ್ಟ್ ಆಗಿ ಅಲ್ಲಿ ಎಂಡ್ ಆಗುತ್ತೆ. ಸೊ ನಾನು ಇಲ್ಲಿ ಹತ್ಕೊಂಡು ನಾನು ತಾಂಬಾರಂ ಚೆನ್ನೈಯಲ್ಲಿ ಇಳ್ಕೊತೀನಿ. ನಂದು ಬೋಗಿ ಬಂದ್ಬಿಟ್ಟು B2ನೇ ಇದೆ. ಅದ B2 ಇದು ಓಪನ್ ಮಾಡಿದಾರ ಅಂತ ಗೊತ್ತಿಲ್ಲ. ಓಪನ್ರ ಅದ ಬರ್ರಿ B2 ಒಳಗೆ ಬಂದೆ ಅಂತ ತಿಳ್ಕೊಡ್ರಿ. ಡೈರೆಕ್ಟ್ ಇಲ್ಲಿ ನೋಡ್ರಿ ಫುಲ್ ನೀಟ್ ಆ್ಯಂಡ್ ಕ್ಲೀನ್ ಅದ. ಯಾಕಂದ್ರೆ ಹೊಸ ಬೋಗಿಗಳವಲ್ಲ, ಹೊಸ ಬೋಗಿದೆ ಡಸ್ಟ್ಬಿನ್ನು, ಇದು ಫೈರ್ ಇನ್ಸ್ಟಿಗ್ಯೂಟರ್ ಒಳಗೆ ಬಂದೆ ಅಂತ ತಿಳ್ಕೊಡ್ರಿ. ಪುಷ್ ಅದ ಫುಲ್ ಅದ, ಫುಲ್ಲು ಎರಡು ಅದಾವ. ಫುಲ್ AC ಚಿಲ್ ಅದ. ನಂದು ಬಂದ್ಬಿಟ್ಟು 47 ಸೈಡ್ ಲೋವರು 47 ಎಲ್ಲ ಆಯ್ತು. 47 43 47 ಇದೆ ನೋಡ್ರಿ ನನ್ನ ಸೈಡ್ ಲೋವರ್. ಹಿಂಗದ ನ್ಯೂ ಟ್ರೈನ್ ಅದಲ್ಲ, ಅದಕ್ಕೆ ಎಲ್ಲ ಪಿಲ್ಲೋ ಕೂಡ ಹೊಸವು, ಎಲ್ಲ ಹೊಸವು ಎಲ್ಲ ನ್ಯೂ ಅದಾವ. ಇಲ್ಲಿ ನೋಡ್ತಾ ಇರ್ಬೋದು. ಬಂದಿರಂತ ತಿಳ್ಕೊಂಡು 3rd AC ನಾಗ ನಿಮಗೆ ಏನೇನು ಸಿಗ್ತದೆ ಅಂದ್ರೆ ನಾರ್ಮಲ್ ಆಗಿ ಕ್ಯಾಬಿನ್ ಲೈಟ್ಸು, ಇವೆಲ್ಲ ಚಾರ್ಜಿಂಗ್ ಸಾಕೆಟು, ಈ ಕಡೆ 2 ಕೊಡ್ತಾನೆ, ಈ ಕಡೆ 2 ಕೊಡ್ತಾನೆ. ಅಪ್ಪರ್ಗ ಲೋವರ್ಗ ಇದು ಮಾಡ್ಬೋದು. ಓಹೋ ಮತ್ತೊಂದಿಲ್ಲ ಹೊಸದೊಂದು ಕೊಟ್ಟ ನೋಡ್ರಿ. ಇಲ್ಲಿ ಕೊಟ್ಟನ್ ಚಾರ್ಜಿಂಗ್ ಪಿನ್ ಪಾಯಿಂಟ್. ನಾ ಬೇರೆ ಯಾವುದೂ ಟ್ರೈನಾಗ ನೋಡಿಲ್ಲ, ಫಸ್ಟ್ ಇದೇ ಟ್ರೈನಾಗ ನೋಡ್ತೀನಿ ನೋಡ್ರಿ. ಮೊದಲು ಏನು ಕೊಡ್ತಿದ್ವಿ ಅಂದ್ರೆ ಎಲ್ಲ ಇದೇ ಯೂಸ್ ಮಾಡಬೇಕಾಗಿತ್ತು. ಅಪ್ಪರ್ ಅವರು ಇದೇ ಯೂಸ್ ಮಾಡ್ತಿದ್ರು, ಲೋವರ್ ಅವರು ಇದೇ ಯೂಸ್ ಮಾಡ್ತಿದ್ರು. ಸೊ ಪ್ರಾಬ್ಲಮ್ ಆಯ್ತಿತ್ತು. ಇವಾಗ ಕೆಳಗದ ಸರಿಯಾಗಿ ಕೊಟ್ಟನ. ರೈಲ್ವೆದವ್ರು ನಮಗೆ ಎಷ್ಟು ಸಪೋರ್ಟ್ ಮಾಡ್ತಾರಲ್ಲ, ಸೇಮ್ ಆ್ಯಸ್ ಇಟ್ ಈಸ್ ನಾವು ಕೂಡ ಅಷ್ಟೇ ಸಪೋರ್ಟ್ ಕೊಡಬೇಕಾಗ್ತದೆ ಅವರಿಗೆ. ಯಾಕಂದ್ರೆ ಅವ್ರು ಎಷ್ಟೊಂದು ನೀಟ್ ಆ್ಯಂಡ್ ಕ್ಲೀನ್ ಇರ್ತಾರೆ. ನಾವೇನು ಮಾಡ್ತೀವಿ ಅಂದರೆ ಟಾಯ್ಲೆಟ್ಗೆ ಹೋಗ್ತೀವಿ, ಫ್ಲಶ್ ಮಾಡಲ್ಲ, ಕರೆಕ್ಟು ನೀರು ಹಾಕಲ್ಲ, ಏನಾಗಲ್ಲ, ಹಂಗೆ ಬರ್ತೀವಿ. ಅಲ್ಲಿ ಇದರಲ್ಲಿ ಕೊಮಾಡಲ್ಲಿ ಏನು ಮಾಡ್ತೀರಿ, ಎಲ್ಲ ಉಗುಳ್ತಾರ, ಗುಟ್ಕಾ ತಿಂದು ಅದು ತಿಂದು. ಸೊ ನಾವು ಹೇಗೆ ಇಟ್ಕೋತೀವಿ ಅದೇ ಥರ ರೈಲ್ವೆ ರನ್ ಮಾಡ್ತದೆ. ಏನೇ ತಿಂದಿರ ಅಂತ ತಿಳ್ಕೊಡ್ರಿ, ಸ್ವಲ್ಪ ಏನು ಮಾಡಿರಿ ಅದು ಡಸ್ಟ್ಬಿನ್ನ ಯೂಸ್ ಮಾಡಿರಿ. ಜಾಸ್ತಿ ನೋಡ್ತೀನಿ ಎಲ್ಲ ಕೆಳಗಡೆ ಬಿಸಾಕ್ತಾರೆ, ಹಂಗೆ ಮಾಡ್ತಾರೆ. ಸೊ ಸ್ವಲ್ಪ ನೀವು ಟಾಯ್ಲೆಟ್ ಹೋಗ್ತೀರಿ ಅಂದ್ರೆ ಸ್ವಲ್ಪ ಅದು ತೊಗೊಂಡು ಒಳಗಡೆ ಹೋಗಿ ಬಿಸಾಕ್ದಿರಿ ಅಂತ ಹೇಳ್ಕೊಡ್ರಿ, ಡಸ್ಟ್ಬಿನ್ದಾಗ ಬಿಸಾಕ್ದಿರಿ ಅಂತ ಹೇಳ್ಕೊಡ್ರಿ. ನೀವು ಈ ಕಡೆ ನೋಡ್ತಿರಲ್ಲ, ಇವೆಲ್ಲ LHP ರೇಕು. ಈ ಕಡೆ ನೋಡೋದು ಇದು ICF ರೇಕ್. ಇದು ಕೂಡ ರಾಮೇಶ್ವರಮಿಂದ ಚೆನ್ನೈ ಇಗ್ಮೋರ್ಗೆ ಹೋಗ್ತದ. ಇದು ಟ್ರೈನು ರಾಮೇಶ್ವರಮಿಂದ ಚೆನ್ನೈ ತಾಂಬರಂ ರೈಲ್ವೆ ಸ್ಟೇಷನ್ ಹೋಗ್ತದ. ಇದರ ಲೋಕೋಮೋಟಿವ್ ತೋರಿಸಿ ಬರೀ ನಿಮಗೆ ಡೀಸೆಲ್ ಲೋಕೋಮೋಟಿವ್ ಇರ್ತದ. ಇನ್ನು ಎಲೆಕ್ಟ್ರಿಫಿಕೇಶನ್ ಈ ರೂಟ್ನಾಗ ಆಗಿಲ್ಲ. ಇನ್ನ ಮೇ ಬಿ ಮುಂದೆ ಮಧುರೈ ಮುಂದೆ ಸಿಗ್ತದ ನಮ್ಗೆ. ಯಾವ್ದಂತಂದ್ರ ಎಲೆಕ್ಟ್ರಿಫಿಕೇಶನ್. ಇಲ್ಲ ನೋಡ್ರಿ ನಮ್ ಲೋಕೋಮೋಟಿವ್ ಡೀಸೆಲ್ ಲೋಕೋಮೋಟಿವ್ ಜಾಸ್ತಿ. ಇವಾಗ ಡೀಸೆಲ್ ಲೋಕೋಮೋಟಿವ್ ಇಂಡಿಯನ್ ರೈಲ್ವೆಗೆಲ್ಲ ಬಂದ್ ಮಾಡಿದಾರ. ಎಲ್ಲೆಲ್ಲ ಏನೇನು ಎಲೆಕ್ಟ್ರಿಫಿಕೇಶನ್ ಆಗಿಲ್ಲಲ್ಲ ಅಲ್ಲಿ ಮಾತ್ರ ಡೀಸೆಲ್ ನಡೀತದ. ಸ್ಪೆಷಲಿ ನಾವು ಟ್ರಾವೆಲ್ ಮಾಡಿದೀವಲ್ಲ ಬೆಂಗಳೂರಿಂದ ಮಂಗಳೂರಿಗೆ, ಅಲ್ಲಿ ಸ್ವಲ್ಪ ಎಲೆಕ್ಟ್ರಿಫಿಕೇಶನ್ ಇಲ್ಲ. ಸೊ ಅಲ್ಲಿ ಕೂಡ ಡೀಸೆಲ್ ಲೋಕೋಮೋಟಿವ್ ನಡೀತದ. ಇಲ್ಲಿ ಕೂಡ ಡೀಸೆಲ್ ಲೋಕೋಮೋಟಿವ್ ಅದ ನೋಡ್ರಿ. ಡೀಸೆಲ್ ಲೋಕೋಮೋಟಿವ್ WDP4D ಇದು ಡೀಸೆಲ್ ಲೋಕೋಮೋಟಿವ್ ವರ್ಕ್ಸ್. ಸೌಂಡು ಹಾಗೆ ಬಿಡ್ತದ, ಹೊಗೆನೂ ಹಾಗೆ ಬಿಡ್ತದ. ಇವೆಲ್ಲ ಹೊಸ ಬೋಗಿಗಳು, ಇವೆಲ್ಲ ಫುಲ್ ನೋಡ್ರಿ, ಇವೆಲ್ಲ ಹೊಸ ಬೋಗಿ ಇವೆಲ್ಲ. ಇಲ್ಲಿ ನೋಡ್ರಿ ಎಸ್ಟಾಬ್ಲಿಷ್ಡ್ ಆಗಿರೋದು ಇಂಟ್ರಲ್ ಕೋಚ್ ಫ್ಯಾಕ್ಟ್ರಿ ಚೆನ್ನೈನಾಗ ಮ್ಯಾನುಫ್ಯಾಕ್ಚರಿಂಗ್ ಆಗ್ಯದ. ಯಾವ ಡೇಟ್ನಾಗ ಆಗ್ಯದ ನವೆಂಬರ್ 2024ನಾಗ ಆಗ್ಯದ ನೋಡ್ರಿ. ಎಲ್ಲ ಹೊಸವು ಎಲ್ಲ. ಜನರಲ್ನಾಗ ಅಪ್ಪರು ಲೋವರ್ ಅಷ್ಟೇ ಕೊಡ್ತಾನೆ. ಈ ಕಡೆ ಕೂಡ ಓನ್ಲಿ ಲೋವರ್ ಸೈಡ್ ಅಷ್ಟೇ ಕೊಡ್ತಾರ. ಟ್ರೈನ್ ಸ್ಪೀಡ್ ಬಂದ್ಬಿಟ್ಟು 160 km/h ಹೋಗ್ತದ. ಯಾರ್ಯಾರು ಟ್ರೈನ್ ಲವರ್ಸ್ ಇದ್ದಿರಲ್ಲ 100% ಅವ್ರಿಗೆ ಈ ಸೌಂಡ್ ಇಷ್ಟ ಆಗುತ್ತೆ. ಯಾಕಂದ್ರೆ ಡೀಸೆಲ್ ಲೋಕೋಮೋಟಿವ್ ಸೌಂಡ್ ಕೇಳೋದು ನಾನೇ ಎಷ್ಟೋ ದಿವಸ ಆಯಿತು. ಇವಾಗ ನಾನೇ ಕೇಳ್ತೀನಿ. ನಾನು ಲಾಸ್ಟ್ ಮಂಗ್ಳೂರು ಹೋಗಿನೋನು ಡೀಸೆಲ್ ಲೋಕೋಮೋಟಿವ್ ಸೌಂಡ್ ಕೇಳಿದ್ದು, ಇವಾಗೆ ಮತ್ತೆ ಸೌಂಡ್ ಕೇಳ್ತಾ ಇದ್ದೀನಿ ನೋಡ್ರಿ. ಸೌಂಡ್ ಎಷ್ಟು ಸೂಪರ್ ಆಗಿರ್ತದೆ ಡೀಸೆಲ್ ಲೋಕೋಮೋಟಿವ್ದು. ಇನ್ನೂ ಜರ್ನಿದಾಗ ಇನ್ನೂ ಸೂಪರ್ ಆಗಿ ಬ್ಲಾಗ್ನ ಎಂಡ್ವರೆಗೂ ನೋಡ್ರಿ. ಪಂಬನ್ ಬ್ರಿಡ್ಜ್ ಮೇಲಿಂದ ಹೋಗ್ತೀವಲ್ಲ ಆವಾಗ ಇದ್ರ ಮಾತೇ ಬೇರೆ ಇರ್ತದೆ. ಆ ರೀತಿ ಸೌಂಡ್ ಇರ್ತದೆ. ಇದ್ರ ಸೌಂಡ್ ಹೆಂಗೆ ಹೊಂಟದ ಡೀಸೆಲ್ ಲೋಕೋಮೋಟಿವ್. ಇದ್ರದ್ದು ಎಲ್ಲ ಜನರಲ್ ಬೋಗಿಗಳು ಎಲ್ಲ ಖಾಲಿ ಇದಾವೆ, ಯಾವುದು ಏನಿಲ್ಲ. ಒಂದೊಂದು ಬೋಗಿ ಒಬ್ರು ಇಬ್ರು ಅಷ್ಟೇ ಇದ್ದಾರೆ, ಯಾರು ಜನಗಳಿಲ್ಲ. ನೀವು ಪಂಬನ್ ಬ್ರಿಡ್ಜು ಎಕ್ಸ್ಪೀರಿಯನ್ಸ್ ಮಾಡ್ಬೇಕಂತ ತಿಳ್ಕೊಡ್ರಿ. ಜನರಲ್ ಬೋಗಿ ಒಂದು ನಾರ್ಮಲ್ ಒಂದು ಜನರಲ್ ಟಿಕೆಟ್ ತಗೊಳ್ರಿ. ಜನರಲ್ ಟಿಕೆಟ್ ತಗೊಂಡು ರಾಮೇಶ್ವರಮಿಂದ ಏನು ಮಾಡ್ರಿ ರಾಮನಾಥಪುರಂಗೆ ಟ್ರಾವೆಲ್ ಮಾಡ್ರಿ. ಬೆಸ್ಟ್ ಇರ್ತದ, ಎಕ್ಸ್ಪೀರಿಯನ್ಸ್ ಆಗ್ತದ, ಕಡಿಮೆ ಕಾಸ್ಟ್ನಾಗ ಜರ್ನಿ ಕೂಡ ಕಂಪ್ಲೀಟ್ ಮಾಡ್ತೀರಿ. ಸೊ ನಾನು ಏನೇನು ಮಾಡ್ತೀನಿ, ಹೈದ್ರಾಬಾದ್ ಹೋಗ್ಬೇಕು ನಾನು ಇವಾಗ. ಅದಕ್ಕೆ ನಾನು ಇಲ್ಲಿಂದ ರಾಮೇಶ್ವರಮಿಂದ ಚೆನ್ನೈಯಿಂದ ಹೈದ್ರಾಬಾದ್ ಹೋಗ್ತೀನಿ. ಸೊ ಬರ್ರಿ ಇವಾಗ ನಾನು ಬೋಗಿಗೆ ಹೋಗ್ತೀನಿ. B2 ಬೋಗಿಗೆ ಹೋಗಿ B2 ಒಳಗೆ ಕೂತ್ಕೊಂಡು ನನ್ನ ಬ್ಯಾಗ್ ಎಲ್ಲ ಇಟ್ಟು ಜರ್ನಿನ ಸ್ಟಾರ್ಟ್ ಮಾಡೋಣ. ನೋಡ್ರಿ ಎಕ್ಸಾಕ್ಟ್ 4 ಗಂಟೆಗೆ ಡಿಪಾರ್ಟ್ ಆಯ್ತು ನೋಡ್ರಿ. ನಮ್ಮ ಟ್ರೈನು ರಾಮೇಶ್ವರಂ ಇಂದ ಡಿಪಾರ್ಟ್ ಆಯಿತು. ನೋಡ್ರಿ ಟ್ರ್ಯಾಕ್ ಚೇಂಜ್ ಆಗತ್ತಾರೆ, ಹೆಂಗೆ ಬರ್ತದೆ ಸೌಂಡ್.
ಇದು ಟ್ರೈನು ರಾಮೇಶ್ವರಂ ಟು ಚೆನ್ನೈ ಎಗ್ಮೋರ್. ಇದು ಕೂಡ ಡೀಸೆಲ್ ಲೋಕೋಮೋಟಿವ್. ಇದು WDP-4D ಅದ. ಇದು ಇಲ್ಲಿ ನೋಡತ್ತಿರಲ್ಲ ಎಲ್ಲ ಡೀಸೆಲ್ ಲೋಕೋಮೋಟಿವ್. ಲೆಫ್ಟು ರೈಟು ಆ ಕಡೆ ಫುಲ್ಲೆಲ್ಲ ಡೀಸೆಲ್ ಲೋಕೋಮೋಟಿವ್. ಪ್ಲಾಟ್ಫಾರ್ಮ್ ನಂಬರ್ 4 ಅದ ನೋಡ್ರಿ. ನೋಡ್ರಿ ರಾಮೇಶ್ವರಂ ರೈಲ್ವೆ ಸ್ಟೇಷನ್ ಹೆಂಗೆ ಔಟರ್ ಲುಕ್ ಹೆಂಗೆ ನೋಡ್ರಿ. ಎಲ್ಲ ಡೀಸೆಲ್ ಲೋಕೋಮೋಟಿವ್. ಈ ಕಡೆ ಒಂದೇ ಅಂತ ತಿಳ್ಕೊಡ್ರಿ. ಇಲ್ಲಿ ನೋಡ್ರಿ ಇಲ್ಲೊಂದು ಕುದುರೆ ಇದು ಕಾಯ್ತಿಲ್ಲದ ಹುಲ್ಲು. ಇಲ್ಲಿ ನೋಡ್ರಿ ಇಲ್ಲ ಸುತ್ತಮುತ್ತ ಎಲ್ಲ ಮರಳು, ಫುಲ್ಲು ಮರಳು, ಎಲ್ಲ ಕಡೆ ಮರಳು. ಯಾವುದೋ ರಾಜಸ್ಥಾನಾಗ ಬಂದಿನ ಟೈಪ್ ಫೀಲ್ ಅಲ್ಲದಲ್ಲ ನೋಡ್ರಿ, ಎಲ್ಲ ಕಡೆ ಮರಳು. 2 ವರ್ಷ 4 ತಿಂಗಳಾದ್ಮೇಲೆ ಈ ಪಂಬನ್ ಬ್ರಿಡ್ಜ್ನ ಓಪನ್ ಮಾಡಿದ್ದಾರೆ. ಇದಕ್ಕಿಂತ ಮೊದಲು ಕನೆಕ್ಟಿಂಗ್ ಟ್ರೈನ್ ರಾಮೇಶ್ವರನಿಗೆ ಇದ್ದೇ ಇದ್ದಿಲ್ಲ. ಯಾವಾಗ 2012 ನಾವು ಕ್ಲೋಸ್ ಮಾಡಿರೋರು ಇವಾಗೇ ಓಪನ್ ಮಾಡಿದ್ದಾರೆ. 2 ವರ್ಷ 4 ತಿಂಗಳಾದ್ಮೇಲೆ ಇವಾಗ ಟ್ರೈನ್ನ ಬಿಟ್ಟಿದ್ದಾರೆ ರಾಮೇಶ್ವರಂಗೆ ಐಲ್ಯಾಂಡ್ ಅಂತ ಕರೀತಾರೆ. ಯಾಕಂತಂದ್ರೆ ಫುಲ್ಲು ಸಮುದ್ರನಾಗೆ ಅದ. ಇದು ಕನೆಕ್ಟ್ ಆಗಬೇಕಂದ್ರೆ ನೀವು ಸಮುದ್ರ ದಾಟ್ಕೊಂಡೇ ಬರಬೇಕಾಗ್ತದೆ. ಇದಕ್ಕೆ ಒಂದು ನಮ್ಮ ಇಂಡಿಯಾದು ಐಲ್ಯಾಂಡು ರಾಮೇಶ್ವರಂ. ನಮ್ಮದು ಡೀಸೆಲ್ ಲೋಕೋಮೋಟಿವ್ ನೋಡ್ರಿ. ಇದು ಏನೆಲ್ಲ ಬರ್ಲತ್ತದಲ್ಲ ಕರ್ರಾಗ, ಇದು ನಮ್ಮ ಡೀಸೆಲ್ ಲೋಕೋಮೋಟಿವ್ ಕಾರ್ಕೊಳತ್ತದ. ಅದೇ ಕರ್ರ ಹೊಂಟದ. ಫುಲ್ ಸ್ಪೀಡ್ ಪಿಕಪ್ ತೊಗೊಳೋಣ ನೋಡ್ರಿ. ಟ್ರೈನ್ ಕ್ರಾಸಿಂಗು. ಫುಲ್ಲು ಸ್ಲೋ ತೊಗೊಂಡು ಯಾಕೋ ಗೊತ್ತಿಲ್ಲ. ಸ್ಪೀಡ್ ನೋಡ್ರಿ 25ನಾಗೆ ಅದ ಸ್ಪೀಡು. ಪಂಬನ್ ಬ್ರಿಡ್ಜ್ ಬಂತ ಹೆಂಗ? ನೋಡ್ರಿ 82, 81 ಫುಲ್ಲು ಸ್ಪೀಡ್ನಾಗಲ್ಲ. 83 ಏನು ಸಮುದ್ರ ಹೋಯ್ತು ಬಿಸಾಕ್ತಾನೋ ಏನು ಮಾಡ್ತಾನೋ ಅಷ್ಟೊಂದು ಸ್ಪೀಡ್ ಉಡ್ಲದನ ನೋಡ್ರಿ. 84 ಹೋಯ್ತು, 85, 88, 87. ಅರೆ ಬಾಪ್ರೆ 88. ನಾನಿವಾಗ ಪಂಬನ್ ಬ್ರಿಡ್ಜ್ ತೋರ್ಸಕ್ಕೆ ರೆಡಿ ಇದ್ದೀನಿ. ನೀವು ನೋಡಕ್ಕೆ ರೆಡಿ ಇದ್ದೀರಿ. ಇವಾಗ ಏನಿದ್ರು ಬ್ರಿಡ್ಜ್ ನೋಡ್ರಿ, ಫುಲ್ ವ್ಯೂ ನೋಡ್ತದೆ. ಇಷ್ಟು ಸೂಪರ್ ಇರ್ತದೆ ವ್ಯೂ, ಅದು ಸೂಪರ್ ಇರ್ತದೆ. ನೀವು ಲೈಫ್ನಾಗ ಒಂದು ಟೈಮ್ ನೀವು ಬಂದೇ ಬರಬೇಕು ರಾಮೇಶ್ವರಂ ಟೆಂಪಲ್ಗಳಾಗಲಿ, ಪ್ಲೇಸಸ್ಗಳು ವಿಸಿಟ್ ಮಾಡಿರಿ. ಪಂಬನ್ ಬ್ರಿಡ್ಜ್ನ ವ್ಯೂನ ಎಂಜಾಯ್ ಮಾಡಿರಿ. 100% ಇಷ್ಟ ಆಗ್ತದೆ. ಇವಾಗ ನನ್ನ ಮುಖ ಏನು ನೋಡೋದಿಲ್ಲ, ವ್ಯೂ ಎಂಜಾಯ್ ಮಾಡಿರಿ. ಇವಾಗ ಯಾವುದೋ ಸ್ಟೇಷನ್ ಅದ. ಇದು ಯಾವ ಸ್ಟೇಷನ್ ಅದ? ಇದು ಪಂಬನ್ ರೈಲ್ವೆ ಸ್ಟೇಷನು. ಇವಾಗ ಬರ್ತದೆ ನೋಡ್ರಿ ಪಂಬನ್ ಬ್ರಿಡ್ಜ್. ಫೈನಲಿ ಪಂಬನ್ ಬ್ರಿಡ್ಜಿಗೆ ಬಂದುಬಿಟ್ಟಿವಿ ನಾವು ನೋಡ್ರಿ. ಇದೇ ಪಂಬನ್ ಬ್ರಿಡ್ಜು. ಇದು ನೋಡತ್ತಿರಲ್ಲ ಏನದ ಇಲ್ಲದು. ಇದು ನಾವು ಬೈಕು, ಗಾಡಿ, ಏನೋದು ಕಾರ್ನ ಹೋಗ್ಬೋದು. ಆ ಬ್ರಿಡ್ಜ್ ಅದ. ಇದು ರಾಜೀವ್ ನದಿ. ಇದು ಫೈನಲಿ ಬಂದು ನೋಡ್ರಿ ಪಂಬನ್ ಬ್ರಿಡ್ಜ್. ನಾ ಏನು ಮಾತಾಡಲ್ಲ, ಜಸ್ಟ್ ವ್ಯೂ ಎಂಜಾಯ್ ಮಾಡ್ರಿ ಅಷ್ಟೇ ನೀವು. ಈ ಬ್ರಿಡ್ಜ್ ಹೇಳ್ಬೇಕಂದ್ರೆ ಟೋಟಲ್ 2 ಕಿಲೋಮೀಟರ್ ಆಗ್ತದೆ ಬ್ರಿಡ್ಜು. ಓನ್ಲಿ 2. ಆ ರೋಡ್ ಕೂಡ 2 ಕಿಲೋಮೀಟರ್, ಇದು ಕೂಡ 2 ಕಿಲೋಮೀಟರ್. ಇದೇನು ನೋಡತ್ತಿರಲ್ಲ, ಇದು ಹಳೆ ಪಂಬನ್ ಬ್ರಿಡ್ಜು. ಇದು ನೋಡ್ತಿರೋದು ಹೊಸ ಪಂಬನ್ ಬ್ರಿಡ್ಜ್. ವಾಟ್ ಎ ವ್ಯೂ! ವಾ 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 ವಾ. ಫುಲ್ಲು ನೀಟು, ಫುಲ್ಲು ವಾಟರ್ ನೀಟು. ಇದು ನೋಡ್ರಿ ಹಳೆ ಪಂಬನ್ ಬ್ರಿಡ್ಜು. ಇದು ಮುಂದೆ ಏನೋ ಕೆಳಗಿನ ಬೋಟ್ ಹೋಗ್ತಿಲ್ಲ ಅಂತ ತಿಳ್ಕೊಡ್ರಿ. ಇದು ಈ ರೀತಿ ಅಪ್ ಆಗ್ತಿದೆ. ವಾ 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 ವಾ.
ರೋಡ್ ಮೇಲೆ ರೋಡ್ ಅದು ನಾವು ಬಸ್ಸಲ್ಲೆಲ್ಲ ಹಾಗೆ ಹೋಗ್ತೀವಿ. ಇದು ಹಳೆ ಪಂಬನ್ ಬ್ರಿಡ್ಜು, ನಾವಿರೋದು ಇವಾಗ ಹೊಸ ಪಂಬನ್ ಬ್ರಿಡ್ಜ್. ವಾಟ್ ಎ ವ್ಯೂ, ವಾಟ್ ಎ ವ್ಯೂ. ಬಸ್ಸು ಈ ಕಡೆ ನೋಡಿದ್ರೆ ಹಂಗೆ ಅದ. ಫೈನಲಿ ಮೂವಿ ಇವಾಗ ಹಳೆ ಬ್ರಿಡ್ಜ್ ನೋಡಿದಿರಲ್ಲ, ಹಳೆ ಬ್ರಿಡ್ಜು, ಆ ಬ್ರಿಡ್ಜು ಕನ್ಸ್ಟ್ರಕ್ಟ್ ಆಗಿರೋದು 1914ನಾಗ, ಅಂದರೆ 100 ಇಯರ್ಸ್ ಓಲ್ಡ್. ಅದು 100 ವರ್ಷದ ಹಳೆ ಬ್ರಿಡ್ಜ್ ಅದು. ಇವಾಗ ನಾವು ಯಾವ ಬ್ರಿಡ್ಜ್ ಮೇಲೆ ಮಧ್ಯೆ ಹೊಸ ಬ್ರಿಡ್ಜು, ಆ ಬ್ರಿಡ್ಜು ರೀಸೆಂಟಾಗಿ 6 ಏಪ್ರಿಲ್ 2025 ಓಪನಿಂಗ್ ಆಗ್ಯದ. PM ನರೇಂದ್ರ ಮೋದಿ ಓಪನಿಂಗ್ ಸೆರೆಮನಿ ಮಾಡಿದ್ರು 6 ಏಪ್ರಿಲ್ಗೆ. ಸೊ ಆವಾಗ ನಾನು ಸೆರೆಮನಿಲೇ ವ್ಲಾಗ್ ಮಾಡ್ಬೇಕಂದಿದೆ, ಬಟ್ ಅವಾಗ ಟೈಮ್ ಸಿಕ್ಕಿಲ್ಲ. ಸೊ ಅದಕ್ಕೆ ಇವಾಗ ಬಂದಿದ್ದೀನಿ. ಫುಲ್ ಎಕ್ಸ್ಪೀರಿಯನ್ಸ್ ಎಲ್ಲ ಸರಿಯಾಗಿತ್ತು. ಸೊ ಇದಕ್ಕಿಂತ ಮೊದಲು ಏನಿತ್ತು ಅಂತಂದ್ರೆ ನಾವು ಮಂಡಪಂವರೆಗೂ ಟ್ರ್ಯಾಕ್ಸ್ನು ಟ್ರೈನ್ಗಳು ಬರ್ತಾ ಹೋಗ್ವು ಮೊದಲು. ಡೈರೆಕ್ಟ್ ರಾಮೇಶ್ವರಂ ಇದ್ದಿಲ್ಲ, ನೀವು ಕನ್ಸ್ಟ್ರಕ್ಟ್ ಆಗ್ತೈತಲ್ಲ ಬ್ರಿಡ್ಜು, ಆವಾಗ ಓನ್ಲಿ ಮಂಡಪಂವರೆಗೂ ಟ್ರೈನ್ ಬರ್ತಾಯಿತ್ತು. ಅಲ್ಲಿಂದ ಉಳ್ಕೊಂಡು ಆಟೋ ಬಸ್ ಮಾಡಿಕೊಂಡು ರಾಮೇಶ್ವರಂಗೆ ಹೋಗ್ಬೇಕಾಗಿತ್ತು. ಈ ರೀತಿ ಆಗಿತ್ತು. ಇವಾಗ ಯಾರೇ ಬರ್ರಿ ಡೈರೆಕ್ಟ್ ನೀವು ರಾಮೇಶ್ವರಂ ಮೇಲಿಂದ ಬರ್ರಿ, ಈ ಬ್ರಿಡ್ಜ್ನ ಎಕ್ಸ್ಪೀರಿಯನ್ಸ್ ಮಾಡಿರಿ. 100% ರಾಮೇಶ್ವರಂ ಬರ್ಲತ್ತೀರಿ ಅಂದರೆ 100% ಈ ಬ್ರಿಡ್ಜ್ ವ್ಯೂನ ಎಕ್ಸ್ಪೀರಿಯನ್ಸ್ ಮಾಡಿರಿ. ಫುಲ್ ವ್ಯೂ ಸೂಪರ್ ಅದ. ಇಲ್ಲಿ ಉಚ್ಚಿ ಪುಲಿ ಅಂತ ಏನೋ ಇಲ್ಲಿ ನಮ್ಮ ಟ್ರೈನ್ ಸ್ಟಾಪೇ ಇಲ್ಲ. ಯಾಕೆ ಸ್ಟಾಪ್ ಕೊಟ್ಟನೋ ಗೊತ್ತಾಗ್ತಿಲ್ಲ. ಯಾರಾದ್ರೂ ಚೈನ್ ಪುಲಿಂಗ್ ಮಾಡಿದಾರ, ಚೈನ್ ಪುಲಿಂಗ್ ಮಾಡೋದಕ್ಕಾಗಲ್ಲ, ಪ್ರಾಬ್ಲಮ್ ಆಗಿರ್ಬೋದು ಅಷ್ಟೇ. ಅದಕ್ಕೆ ನಿಂದ್ರಿಸ್ಯಾರ, ಅದು ಬಿಟ್ಟು ಏನಿರಲ್ಲ. ರಾಮೇಶ್ವರಮಿಂದ 58 ಕಿಲೋಮೀಟರ್ ಜರ್ನಿ ಮಾಡಿಬಿಟ್ಟು ಯಾವಾಗ ಫಸ್ಟ್ ಸ್ಟಾಪ್ ಬರ್ತದೆ ನಮ್ಮದು ಯಾವುದಂದ ರಾಮನಾಥಪುರಂ ಫಸ್ಟ್ ಸ್ಟಾಪ್ ಬರ್ತದ ಈ ಟ್ರೈನ್ದು. ಪ್ಯಾಸೆಂಜರ್ ಟ್ರೈನು ICF ಹೋಗಿ ಉಳಿದಿರೋದು. ಇದು ಯಾವ ಟ್ರೈನ್ ಅದಪ್ಪ? ಇದು ಟ್ರೈನ್ ಹೆಸರಿಲ್ಲ, ಏನಿಲ್ಲ. ಇದಕ್ಕೆ ತಮಿಳ್ನಾಗ ಬರ್ದಾನ ಏನು ಗೊತ್ತಾಗತ್ತಿಲ್ಲ. ಇವಾಗ ನೀವು ಬ್ರಿಡ್ಜ್ ನೋಡಿದಿರಲ್ಲ, ಪಮ್ಮನ್ ಬ್ರಿಡ್ಜ್ ಹಳೆ ಬ್ರಿಡ್ಜು. 1964ನಾಗ ಒಂದು ಸೈಕ್ಲೋನ್ ಬಂದಿತ್ತು. ಆ ಸೈಕ್ಲೋನಿಂದ ಒಂದು ಟ್ರೈನ್ ಪಾಸ್ ಆಗ್ತಿತ್ತು, ಪ್ಯಾಸೆಂಜರ್ ಟ್ರೈನ್. ಆ ಪ್ಯಾಸೆಂಜರ್ ಟ್ರೈನ್ ಏನಾಯ್ತಂದ್ರ ಅಲಿಗಳು ಫಾಸ್ಟ್ ಅದಕ್ಕೆ ಬಡದು. ಆ ಟ್ರೈನ್ ನ ಫುಲ್ ಪಲ್ಟಿ ಆಯ್ತು ಆ ಸಮುದ್ರನಾಗೆ. ಅದರಲ್ಲಿ ಎಷ್ಟೋ ಜನ ಸತ್ತೋಗಿದಾರ. ಫುಲ್ ಟ್ರೈನೇ ಫುಲ್ ಮಟ್ಯಾಶ್ ಆಗಿಬಿಟ್ಟಾಗಿದ. ಅದಕ್ಕಿಂತ ಮೊದಲು ಕನೆಕ್ಟಿಂಗ್ ಟ್ರೈನ್ಸ್ ಇತ್ತು. ಪ್ಯಾಸೆಂಜರ್ ಧನುಷ್ಕೋಡಿವರೆಗೂ ಟ್ರೈನ್ ಇತ್ತು. ರಾಮೇಶ್ವರಮಿಂದ ಧನುಷ್ಕೋಡಿ ಪ್ಯಾಸೆಂಜರ್ ಟ್ರೈನ್ ಡೈಲಿ ರನ್ ಆಗ್ತಿತ್ತು. ನಮ್ಮ ಟ್ರೈನು ರಾಮನಾಥಪುರಂ ಬಂದು 1 ಮಿನಿಟ್ ಹಾಲ್ಟ್ ಆಗಿ ಡಿಪಾರ್ಟ್ ಕೂಡ ಆಯಿತು. ಓನ್ಲಿ 1 ಮಿನಿಟ್ ಹಾಲ್ಟು. ಏನು ನೋಡ್ತಿರಲ್ಲ, ರಾಮನಾಥಪುರಂ ಸ್ಟಾಪ್. ಟಾಟಾ ಬೈ ಬೈ ರಾಮನಾಥಪುರಂ. ಇವಾಗ 89 ಕಿಲೋಮೀಟರ್ ಜರ್ನಿ ಮಾಡಿಬಿಟ್ಟು ನಮ್ಮ ಟ್ರೈನ್ ತಾಂಬರಂ ಎಕ್ಸ್ಪ್ರೆಸ್ಸು ಇವಾಗ ಬಂದು ರೀಚ್ ಆಗ್ಯದ. ಎಲ್ಲಿ ಅಂತಂದ್ರೆ ಪರಂಕುಡಿಗೆ ಬಂದು ರೀಚ್ ಆಗ್ಯದ. ಇವಾಗ ನೋಡ್ತಿರ್ಬೋದು 15 ಮಿನಿಟ್ಸ್ ಡಿಲೇ ನೀಡ್ಲತ್ತದ ಈ ಟ್ರೈನು. ಎಲ್ಲಿಗೆ? ಪರಂಕುಡಿಗೆ ಡಿಲೇ ನೀಡ್ಲತ್ತದ. ಸೊ ಇವಾಗ ಇಲ್ಲಿ ಇದರಲ್ಲಿ ಪ್ಯಾಂಟ್ರಿ ಇಲ್ಲ. ನಿಮಗೆ ಹೇಳ್ಬೇಕಂದ್ರೆ ಇದ್ರ ಮೈನಸ್ ಪಾಯಿಂಟು, ಸೈಡ್ ಪ್ಯಾಂಟ್ರೂ ಇಲ್ಲ. ಒಳಗೆ ಯಾರು ನಿಮ್ಗೆ ಫುಡ್ ಸೇಲ್ ಮಾಡೋಕ್ಕೂ ಬರ್ತಾ ಇಲ್ಲ. ಇದ್ರದ್ದು ಪರಂಕುಡಿ ಸ್ಟೇಷನ್ ಕೋಡ್ ಬಂದ್ಬಿಟ್ಟು PMK ಸ್ಟೇಷನ್ ಕೋಡ್ ಅದ ಇದ್ರದ್ದು. 2 ಮಿನಿಟ್ ಹಾಲ್ಟ್ ಆಗಿ ಪರಂಕುಡಿನಿಂದ ಡಿಪಾರ್ಟ್ ಆಯ್ತು ನೋಡ್ರಿ ನಮ್ಮ ಟ್ರೈನು. ನಿಮ್ಗೆ ಸನ್ಸೆಟ್ ತೋರಿಸಿ ಬರ್ರಿ ಹೆಂಗದಂತ ಸನ್ಸೆಟ್ಟು. ಈ ಕಡೆ ಫುಲ್ಲು ಸನ್ಸೆಟ್ ಆಗ್ಲತ್ತದ ಭಾರಿ. ನೋಡ್ರಿ ಯಾರೋ ಪುಣ್ಯಾತ್ಮ ಹಂಗೆ ಚಾಲು ಇಟ್ಟನ. ಇದರಿಂದ ವಾಟರ್ ವೇಸ್ಟ್ ಆಗ್ತದೆ, ಬಂದ್ ಮಾಡಬೇಕು. ಇಷ್ಟು ಕಾಮನ್ ಸೆನ್ಸ್ ಇಲ್ಲ. ಮನ್ಮದ್ರಾಯ್ ಜಂಕ್ಷನ್
ಜಂಕ್ಷನ್ ಏನಕ್ಕೆ ಕರೀತಾರೆ ಅಂತಂದ್ರೆ ಒಂದು ಲೈನ್ ಹೋಗ್ತದೆ ಮಧುರೈಗ, ಒಂದು ಲೈನ್ ಹೋಗ್ತದೆ ಚೆನ್ನೈಗ. ಇವಾಗ ನಾವು ಒಂದು ಲೈನ್ ಬಂದೀವಲ್ಲ ಅದಕ್ಕೆ ಇದಕ್ಕೆ ಜಂಕ್ಷನ್ ಅಂತ ಕರೀತಾರೆ. ಸೊ ಇದ್ರದ್ದು ರೈಲ್ವೆ ಸ್ಟೇಷನ್ ಕೋಡು ನನ್ನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಯಾರ್ಯಾರಿಗೆ ಗೊತ್ತಿದೆ ಮಧುರೈ ಜಂಕ್ಷನ್ ಕೋಡು. ಓನ್ಲಿ 2 minute ಹಾಲ್ಟ್ ಅದ. ವಾಟರ್ ತೊಗೋತೀನಿ, ವಾಟರ್ ಬರತ್ತಿಲ್ಲ ಏನು ಬರೋದಿಲ್ಲ. ಹೋಗಿ ವಾಟರ್ ತಗೋ. ಈ ಟ್ರೈನಾಗ ಪ್ರಾಬ್ಲಮ್ ಅಂದ್ರೆ ವಾಟ್ರು ಯಾರು ಸರ್ವ್ ಮಾಡತ್ತಿಲ್ಲ, ಯಾರು ಏನು ಮಾಡೋದಿಲ್ಲ. ನಾನೇ ಹೊರಗೆ ಹೋಗಿ ತೊಗೊಂಬಂದಿನಿ. ಈಗ 2 ವಾಟರ್ ಬಾಟಲು ಪ್ಲಸ್ ಒಂದು ಕೇಕ್ ತೊಗೊಂಡಿದೆ. ಈಗ ನಮ್ಮ ಟ್ರೈನ್ ನಿಂತಿದೆ ಇಲ್ಲಿ ಮನ್ಮಧುರೈ ಜಂಕ್ಷನ್. ಶಿವಗಂಗ ಬಂದೆ ನೋಡ್ರಿ ನಾವು, ಶಿವಗಂಗಾ. ನಮ್ಮ ಟ್ರೈನ್ ಇವಾಗ ಟೋಟಲು 133 ಕಿಲೋಮೀಟರ್ ಜರ್ನಿ ಮಾಡಿ ಇವಾಗ ಶಿವಗಂಗಾಗೆ ರೀಚ್ ಆಗ್ಯದ ನೋಡ್ರಿ. ಶಿವಗಂಗಾದ ಸ್ಪೆಷಾಲಿಟಿ ಹೇಳ್ಬೇಕಂದ್ರೆ ಶಿವಗಂಗಾ ಮತ್ತು ಶಿವಕಾಶಿ ಇಲ್ಲಿ ಫೇಮಸ್ ಜಾಸ್ತಿ ಪ್ರೊಡಕ್ಷನ್ ಆಗೋದು ಪಟಾಕಿಗಳು. 70% ಏನು ಮಾಡ್ತಾರೆ ಪಟಾಕಿಗಳು ಇಲ್ಲಿಂದನೇ ಸಪ್ಲೈ ಆಗ್ತದೆ. ಯಾವುದೇ ಡಿಸ್ಟ್ರಿಕ್ಟ್ ನಾವು ಪಟಾಕಿ ಯೂಸ್ ಮಾಡಕ್ಕೆ ಅಂತ ತಿಳ್ಕೊಡ್ರಿ, ಅದು ಏನಾಗ್ತದೆ ಶಿವಕಾಶಿ ಇಲ್ಲಾಂದ್ರೆ ಶಿವಗಂಗಾದ ಪಟಾಕಿಗಳು. ಶಿವಕಾಶಿದು ಕೋಡ್ ಬಂದ್ಬಿಟ್ಟು SVGA. ಇವಾಗ 25 ಮಿನಿಟ್ ಡಿಲೇನೇ ಇಲ್ಲತ್ತದ ಶಿವಕಾಶಿ ತನಕ. ಈ ಟ್ರೈನಾಗ ಫುಡ್ ಇಲ್ಲ ಏನಿಲ್ಲ, ಯಾರು ಫುಡ್ಡು ಏನು ಕೂಡ ಏನು ಫುಡ್ ಏನು ಪ್ರಾಬ್ಲಮ್ ಅಲ್ಲ. ನಂಗೆ ಹಸುವಾಗಿರೋ ನಾನು ಮಾರ್ನಿಂಗು ದೋಸೆ ಮಾಡಿದನು, ನಾನು ದೋಸೆ ಮಾಡಿದ ಅಷ್ಟೇ. ದೋಸೆ ಮಾಡಿದವನು ಇನ್ನೂ ಬ್ರೇಕ್ಫಾಸ್ಟ್ ಮಾಡಿದವನು ಇನ್ನೂ ಏನು ಮಾಡಿಲ್ಲ. ಆವಾಗಿಂದ ಹಿಂಗೆ ಇದೆ. ಆವಾಗಿಂದ ಸ್ಟೇಷನಲ್ಲಿ ಹುಡುಗ ಕೂಡ ಹೋಗ್ತೀವಿ ನಾವು, ಸ್ಟೇಷನಲ್ಲಿ ಸಿಗೋದಿಲ್ಲ, ಏನು ಪ್ರಾಬ್ಲಮ್ ಆಗೋದಿಲ್ಲ. ವಾಟರ್ ಒಂದು ಸ್ಟೇಷನಾಗ ಸಿಕ್ತು, ವಾಟರ್ ತೊಗೊಂಡ. ಮತ್ತು ನೆಕ್ಸ್ಟ್ ಸ್ಟೇಷನಲ್ಲಿ ನೋಡರಿ ಫುಡ್ ಏನಾದ್ರು ಸಿಗ್ತದೆ ಅಂತ. ಗುಡ್ ಮಾರ್ನಿಂಗ್ ಸ್ನೇಹಿತರೆ. ಎಕ್ಸಾಕ್ಟ್ ಎಷ್ಟಿಗೆ ಅಂದ್ರೆ ಟೈಮ್ ನೋಡ್ತಾ ಇರ್ಬೋದು ನೀವು. ಎಕ್ಸಾಕ್ಟು 3:30ಗೆ ರೀಚ್ ಮಾಡಿದಾನ. ಈಗ 3:35 ಆಗ್ಲದ. 3:45 ಬರಬೇಕಾಗಿತ್ತು. 15 ಮಿನಿಟ್ಸ್ ಬೇಗನೆ ಬಂದನ. ತಾಂಬರಂ ರೈಲ್ವೆ ಸ್ಟೇಷನ್, ತಾಂಬರಂ ಚೆನ್ನೈಗೆ ರೀಚ್ ಆಗಿದ್ದೀವಿ. ಇದೆ ನೋಡ್ರಿ ತಾಂಬರಂ ರೈಲ್ವೆ ಸ್ಟೇಷನ್. ಐ ಹೋಪ್ ನಿಮಗೆಲ್ಲ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಎಕ್ಸ್ಪೀರಿಯನ್ಸ್ ಎಲ್ಲ ಸರಿಯಾಗಿತ್ತು. ಮೇನ್ ಪ್ರಾಬ್ಲಮ್ ಅಂತಂದ್ರೆ ಇದ್ರದ್ದು ಫುಡ್ಡು ಸಿಗಲ್ಲ ನಿಮ್ಗೆ. ಸೈಡ್ ಪೆಂಟ್ರಿ ಇಲ್ಲ ಏನಿಲ್ಲ. ಮತ್ತು ನೀವು ಏನೇ ವಾಟರ್ ಕೂಡ ತಗೋಬೇಕಂದ್ರೆ ಸ್ಟೇಷನ್ಗೆ ತಗೊಳ್ರಿ. ಫುಡ್ ಮೊದಲು ಕ್ಯಾರಿ ಮಾಡ್ರಿ. ಇವಾಗ ನಾನು ಇಲ್ಲೇ ಸೈನ್ ಆಫ್ ಮಾಡ್ತೀನಿ. ಟಾಟಾ ಬೈ ಬೈ ಫ್ರಮ್ ತಾಂಬರಂ ರೈಲ್ವೆ ಸ್ಟೇಷನ್, ಚೆನ್ನೈ. ಅಷ್ಟೇ.